ನೋಡ್ಬೋದು ಇನ್ನೊಂದು ಗಾಡಿ ಇದೆ, ಅದಾದ್ಮೇಲೆ ನಮ್ಮ ಕಾರ್ ತಗೋತಾರೆ. ಸೊ ಇದ್ರದ್ದು ಎಮಿಷನ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ, ನೋಡೋಣ. ಇಷ್ಟಲ್ಲೇ ಸ್ಟಾರ್ಟ್ ಏನೋ ತೋರಿಸುತ್ತಾ ನೋಡಿ ಗಾಯ್ಸ್, ಅಲೈನ್ಮೆಂಟ್ ಮಾಡಿಸ್ತಾ ಇದ್ದೀವಿ. ಫುಲ್ ಮ್ಯಾನ್ಯುವಲ್ ಅಲೈನ್ಮೆಂಟ್. ಯಾವುದೋ ಒಂದು ಶಾಪಿಗೆ ಬಂದಿದ್ದೀವಿ ನೋಡಿ, ಇದೇ ಶಾಪು. ಸೊ ಫುಲ್ ಅಲೈನ್ಮೆಂಟ್ ಹೋಗಿದೆ ಅಂತಿದ್ದಾರೆ, ನೋಡೋಣ. ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟು ಅಲೈನ್ಮೆಂಟ್ ತರಿಸ್ತಾರೆ. ಫುಲ್ ಔಟ್ ಆಗಿದೆ ಅಲೈನ್ಮೆಂಟು. ಮೈಸೂರಿಗೆ ಹೊರಟಿದ್ದೀವಿ. ಫ್ಯೂಲ್ ಹಾಕ್ಸ್ಕೊಂಡು ಈ ವಿಂಟೇಜಲ್ಲಿ ಮೈಸೂರು ರಾಜನ ನೋಡಿಕೊಂಡು ರಾಜನ ಫೀಲ್ಸ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಆನೆ ನೋಡಿಕೊಂಡು ಅಂಬಾರಿ ಊರಿನಲ್ಲಿ 14 ಕಣ್ಣುಗಳು. ಸೊ ಇವತ್ತು ಮೈಸೂರು ಹೈವೇ ಅಲ್ಲಿ ನಾವೆಲ್ಲ ಮೈಸೂರಿಗೆ ಹೊರಟಿದ್ದೀವಿ. ಅದು 118 ಅಲ್ಲಿ ಸ್ಪೀಡ್ ಲಿಮಿಟ್ ಬೀಳೋ ಚಾನ್ಸೇ ಇಲ್ಲ, ಯಾಕಂದ್ರೆ ಹೋಗೋದು ಇಷ್ಟೇ. ಬಚಾವಾಗಿದೆ. ಯಾವ್ದಲ್ಲ ಇವ್ರ ಹತ್ರ ಇದೆಯಲ್ಲ, ಎಲ್ಲರೂ ರೆಡಿ ಆಗಿಬಿಟ್ಟು ಮದುವೆಗೆ ಹೋಗ್ತಾ ಇದ್ದೀವಿ. ಹಾಂ, ರಿಸೆಪ್ಷನ್ ನಾಳೆ ಮದುವೆ. ಕಾರ್ಗಳಲ್ಲಿದೆ. ಮೈಸೂರು ಪ್ಯಾಲೇಸ್ ಮುಂದೆ 118 ತಂದು ನಿಲ್ಲಿಸಿದ್ದೀವಿ. ಲಾಂಗ್ ಡ್ರೈವ್, ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಗಾಡಿದು. ಮೈಸೂರು ಪ್ಯಾಲೇಸ್. ಸ್ಮೋಕಿ ಡಾಕಿಗೆ ಬಂದಿದ್ವಿ. ಸ್ಮೋಕಿ ಡಾಕಿ ಕ್ಲೋಸ್ ಆಗಿದೆ. ಎಂಪೈರಿಗೆ ಬಂದಿದ್ದೀವಿ. ಎಂಪೈರು ಕ್ಲೋಸ್ ಆಗೋ ರೇಂಜಲ್ಲೇ ಇದೆ. ಸೊ ಶೆಲ್ಲಿಗೆ ಬಂದಿದ್ದೀವಿ. ಇದೊಂದೇ ಯಾವುದೋ ಕಾಲೇಜ್ ಪಕ್ಕ, ಎನ್ಐಯ ಯಾವುದೋ ಕಾಲೇಜ್ ಪಕ್ಕ ಇದೊಂದೇ ಓಪನ್ ಇರೋದಂತೆ. ನಮ್ಮ ಹುಡುಗ ಏನೋ ಪಂಪ್ಕಿನ್ ಸೀಡ್ಸ್ ಬೇಕಂತೆ. ಸನ್ಫ್ಲವರ್ ಸೀಡ್ಸು. ಇದೊಂದು ಸೀಡ್ ಇದೆ, 40 ಕಿಲೋಮೀಟ್ರ್ ಸುತ್ತಾಡ್ಸೋಣ ಅಂತ. ಇದು ಯಾವುದೋ ಹೊಸ ಶೆಲ್ಲಿಗೆ ಬಂದಿದ್ದಾರೆ. ನೋಡು ಕರೆಕ್ಟಾಗಿ ಬೀರ್ ಕುಡಿದಿರೋರೆಲ್ಲ ಬೀರ್ ಶೋಕಿ ಮಾಡ್ತವ್ರೆ. ಏನು ಕುಡಿದಿರೋರು ಪೇಪರ್ ಬೋಟ್ ಶೋಕಿ. ಸೊ ಮೈಸೂರಿಂದ ಹೊರಟಿದ್ದೀವಿ, ಎಲ್ಲರೂ ಪಯಣಕ್ಕೆ ಹೋಗ್ತಾ ಇದ್ದೀವಿ. ಬರ್ತಾ ಮೈಸೂರಲ್ಲಿ ಸ್ವಲ್ಪ ಪೊಲೀಸವ್ರು ಹಿಡ್ದಿದ್ರು ಸೈಲೆನ್ಸರ್ಗೋಸ್ಕರ. ಸೊ ಎಲ್ಲ ಕ್ಲಿಯರ್ ಮಾಡಿಕೊಂಡು ಬರ್ತಾ ಇದೀವಿ ಬ್ಯಾಂಗ್ಳೂರ್ ಬ್ಯಾಕ್. ಪಯಣಕ್ಕೆ ರೀಚ್ ಆಗ್ತಾ ಇದೀವಿ, ಅಲ್ಲಿದೆ ಪಯಣ. ಸೊ ಎಲ್ಲ ಕಾರ್ನೆಲ್ಲ ನೋಡ್ಬಿಟ್ಟು ನಮ್ದು ವಿಂಟೇಜ್ನ ತೋರಿಸೋಣ. ಪಯಣ ರೀಚ್ ಆಗಿದ್ದೀವಿ. ಇನ್ನೊಂದು ಕಾರಲ್ಲಿ ಕ್ರೇಟಾದಲ್ಲಿ ಫ್ರೆಂಡ್ಸ್ ಇದ್ದಾರೆ, ಇದರಲ್ಲೂ ಇದ್ದಾರೆ. ಸೊ ನೋಡೋಣ ಹೆಂಗಿದೆ ಕಾರ್ಗಳು. ನಮ್ಮ ಕಾರ್ಗಿನ್ ಚೆನ್ನಾಗಿದೆಯಾ ಎಲ್ಲ ಏನೋ ಇದೆ. ಕೊಡೋ
343 nanometer का ಆ್ಯಕ್ಚುಲಿ ಈಸಿ ನಿಲ್ಸ್ಬೇಕು ಕೆಳಗಡೆ ಮಸ್ತಾಗಿದೆ ಇಲ್ಲಿ ಸ್ವಲ್ಪ ವಿಂಟೇಜ್ ವೆಹಿಕಲ್ಸ್ ಇನ್ನು ಕೆಳಗೆ ಹೋದರೆ ಒಂದು ಸ್ವಲ್ಪ ಮಾಡರ್ನ್, ಫುಲ್ ಮಾಡರ್ನ್ ಅಲ್ಲ, ಸ್ಲೈಟ್ಲಿ ಓಲ್ಡ್. ಅಲ್ಲಿ ನೋಡು, SS80 ಗಾಯ್ಸ್. ಸರಿ ಆಯ್ತು, ಇಲ್ಲಿ ನೋಡ್ಕೊಂಡು ಹೋಗೋಣ. ರೇವಾನು ತಂದು ನಿಲ್ಸು. ಇದೆಲ್ಲ ಫುಲ್ ಮಾಡರ್ನ್ ಕಾರ್ಸ್ ಇದೆ ಇಲ್ಲಿಲ್ಲ. ಮಾಡರ್ನ್ ಅಂದರೆ ಫುಲ್ ಮಾಡರ್ನ್ ಅಲ್ಲ, ಕ್ಲಾಸಿಕ್ ಅಂತ ಹೇಳ್ಬೋದು. ಇದು ಏನೋ ಬೇಕಂದ್ರೆ ತಗೋಬೋದಿಲ್ಲ. ಏನು ಬೇಕು ನಿಮಗೆ? ಸ್ವಿಮ್ಮಿಂಗ್ ಪೂಲ್ ಇದೆ ಗೈಸ್, ದೊಡ್ಡದು ಸ್ವಿಮ್ಮಿಂಗ್ ಪೂಲು. ಲಿಪಿನೋ ರಾಮಾಯಣ ಮಹಾಭಾರತ ಅದು ರಾಮಾಯಣ ಅನ್ನೋದು ರಾಮಯ್ಯ ಮಹಾಭಾರತ ಅಲ್ಲ. ಏನದು? ಕ್ಯಾಮ್ರಾದಿಂದ ಎರಡು ಒಟ್ಟಿಗಿದೆ. ಕ್ಯಾಮ್ರಾ ರಷ್ಯಾ ಫೋಟೋ ಸ್ನೈಪರ್ ಅಂತ ಇದೆ, ಏನಂತ ಗೊತ್ತಿಲ್ಲ, ಅರ್ಥ ಆಗೋ ಥರ ಹೇಳಿಲ್ಲ. ಇಲ್ಲಿ ಆರ್ಟ್ಸ್ ಮತ್ತು ಕಲೆಕ್ಷನ್ಸ್ ಜಾಸ್ತಿ ಪ್ರೆಸೆಂಟ್ ಮಾಡಿದ್ದಾರೆ. ಪ್ರಿಂಟಿಂಗ್ ಪ್ರೆಸ್ ನೋಡೋ, ಎಲ್ಲರೂ ಹಂಗೆ ತಿರುಗಿಬಿಟ್ಟು ಎಕ್ಸಿಟ್ ಆಗಿದ್ದೀವಿ. ಪಿಕಾಕ್ ಏನೋ ಮಾಡ್ತಾ ಇದೆ ಅನಿಸುತ್ತೆ ನೋಡಿ. ಇಲ್ಲೊಂದು ಆ್ಯಂಟಿಕ್ ಪೀಸ್ ಇದೆ, ರೆಡಿ ಮಾಡಬೇಕು ಅನಿಸುತ್ತೆ. ಈ ತಾರಲ್ಲಿ ಅಲ್ಲೊಂದು ಹಾಕಿದ್ರು, ತಾರಲ್ಲಿ ಅದಲ್ಲೇ ಹಾಕಿದ್ರು. ಆಮೇಲಿಂದ ಅದನ್ನು ಮ್ಯೂಸಿಯಮಲ್ಲಿ ನಿಲ್ಸೋಣ ಅಂತ ಬಿಟ್ಟಿದ್ದಾರ. ಪಯಣ ಲೆಫ್ಟ್ ಸೈಡಿಗೆ ಏನೋ ಪಿಟ್ ಸ್ಟಾಪ್, ಅದು ಇಲ್ಲಿ ರೆಸ್ಟೋರೆಂಟ್ಸ್ ಇದೆ. ಪಯಣದಿಂದ ಲೆಫ್ಟಿಗೆ ಬಂದರೆ ಫುಲ್ ದೊಡ್ಡದಾಗ ಒಂದು ಪಿಟ್ ಸ್ಟಾಪ್ ಇದೆ, ಎಲ್ಲ ಬಂದು ಇಲ್ಲಿ ರೆಸ್ಟ್ ಮಾಡ್ಬೋದು. ನಿಮ್ಗೆ ಗೊತ್ತಿದ್ರೆ ಎಲ್ಲಿ ಹೋಗ್ಬೇಕು ಅಂತ ಅಲ್ಲಲ್ಲಿ ಹೋಗ್ಬೋದು.
ಸದ್ಯಕ್ಕೆ ವಿಡಿಯೋ ಆಫ್ ಮಾಡ್ತೀನಿ, ಇಲ್ಲ ಅಂದರೆ ಯೂಟ್ಯೂಬ್ ಬ್ಯಾನ್ ಮಾಡಿಬಿಡು. ಸೊ ಇನ್ನೂ ನಮ್ಮ ಬಾಯ್ಸ್ ಇದು ಯಾವುದೋ ಪಿಟ್ ಸ್ಟಾಪಿಗೆ ಬಂದಿದ್ದಾರೆ. ಸೊ ಅವ್ರವ್ರು ಎಲ್ಲಿ ಹೋಗ್ಬೇಕೋ ಆ ಸೈಡ್ ಹೋಗ್ತಾರೆ ಅನ್ಸ್ಕೊಂಡಿದ್ದೀನಿ. ಒಂದು ಆಂಫಿ ಥಿಯೇಟರ್ ಇದೆ ಇಲ್ಲಿ, ಏನು ಮಾಡೋಕ್ಕೆ ಗೊತ್ತಿಲ್ಲ. ಫುಲ್ಲು ಏನಾಗಿದೆಯೋ ಟಿಕ್ಟಾಕ್ ರೀಲ್ಸ್ ಮಾಡೋಕ್ಕೆ. ಪಯಣ ಅಲ್ಲಿದೆ, ನಮ್ಮ ಕಾರ್ ಇಲ್ಲಿದೆ. ಪಯಣ ಮುಂದೆ ನಮ್ಮ ಪಯಣ. ಸೊ ಮೈಸೂರಿಂದ ಬ್ಯಾಂಗ್ಳೂರಿಗೆ ವಾಪಸ್ ಹೊರಟಿದ್ದೀವಿ ನಾವೆಲ್ಲ. ಗಾಡಿ ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟರಲ್ಲಿದೆ ನೋಡ್ತಾ ಇಲ್ಲ. ಸೊ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಮೈ ಚಾನೆಲ್.